ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಗೌರಿ ಸಿನಿಮಾ ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ. ನನ್ನ ಜೊತೆ ಈಗ ಇದ್ದಾರೆ ಸ್ಮಾರ್ಟ್ ಹೀರೋ, ಸ್ಯಾಂಡಲ್ವುಡ್ಗೆ ಬರ್ತಿದ್ದಾರೆ ಸಮರ್ಜಿತ್ ಲಂಕೇಶ್ ಅವರು. ಸೊ ಅವ್ರನ್ನ ಮಾತಾಡ್ಸೋಣ. ಸಮರ್ಜಿತ್, ನಿಮ್ಮ ಹೆಸರಲ್ಲೇ ಜೀತ್ ಇದೆ. ಸೊ ಈ ಸಕ್ಸಸ್ ನಿಮಗೆ ಎಷ್ಟು ಮುಖ್ಯ? ನನಗೆ ಈ ಸಿನಿಮಾ ತುಂಬ ಮುಖ್ಯ. ಫಸ್ಟ್ ಸಿನಿಮಾ ತುಂಬ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ತುಂಬ ಪ್ರಾಕ್ಟೀಸು, ರಿಹರ್ಸಲ್ಲು ಎಲ್ಲ ಮಾಡೇ ಸಿನಿಮಾ ಕ್ಯಾಮ್ರಾ ಮುಂದೆ ಬಂದಿರೋದು. ಮೊದಲನೇ ಸಿನಿಮಾ, ಅದಕ್ಕೆ ಸಪೋರ್ಟ್ ಮಾಡಿ ಹೊಸ ನಟರನ್ನ, ಹೊಸ ಹೀರೋಗಳನ್ನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಹೀರೋ ಅಂತ ಅಂದಾಗ ಒಂದು ಡ್ಯಾನ್ಸ್ ಬರುತ್ತಾ, ಆ್ಯಕ್ಟಿಂಗ್ ಬರುತ್ತಾ, ಎಲ್ಲವೂ ಕೇಳ್ತಾರೆ. ನೀವೆಲ್ಲವೂ ಪ್ರಿಪೇರ್ ಆಗಿ ಬಂದಿದ್ದೀರಾ. ಸೊ ಸಮರ್ಜಿತ್ತಲ್ಲಿ ಏನಾದರೂ ಒಂದು ಯುನೀಕ್ನೆಸ್ಸು ಆ ಥರ ಇದೆ ಅಂತಂದರೆ ಏನು? ನನಗೆ ಕಂಪೇರ್ಡ್ ಟು ಅದರ್ಸ್ ಗೊತ್ತಿಲ್ಲ, ಬಟ್ ನಾನು ಎಲ್ಲದನ್ನೂ ಒಂಥರ ಯುನೀಕ್ ನನ್ನದೇ ಸ್ಟೈಲಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಟಿಂಗ್ ಆಗಿರಲಿ, ಡ್ಯಾನ್ಸ್ ಆಗಿರಲಿ, ನನ್ನದೇ ಒಂಥರ ಸ್ಟೈಲ್ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಆ ಸ್ಟೈಲ್ ಜನರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ಅನಿಸಿದೆ. ಜೊತೆಗೆ ಇವತ್ತು ಸಾಂಗ್ ರಿಲೀಸ್ ಆಯಿತು BMS ಕಾಲೇಜಲ್ಲಿ. ಸೊ ಹುಡುಗಿರು ನಿಮ್ಮನ್ನು ನೋಡಿ ಬೋಲ್ಡ್ ಔಟ್ ಆಗಿದ್ರು. ಸೊ ಎಷ್ಟು ನೀವು ಎಂಜಾಯ್ ಮಾಡಿದ್ರಿ? ಜೊತೆಗೆ ಟೈಮ್ ಬರುತ್ತೆ ಸಾಂಗ್ ಬಗ್ಗೆ ಹೇಳೋದಾದರೆ. ಅದೇ BMS ಕಾಲೇಜಲ್ಲಿ ನಮ್ಮ ಹಾಡು ಬಂದಾಗ ತುಂಬ ಜನರು ತುಂಬ ಖುಷಿಯಾಗಿದ್ದರು. ಆ ಎನರ್ಜಿ ತುಂಬ ಚೆನ್ನಾಗಿತ್ತು ಕಾಲೇಜಲ್ಲಿ. ಒಳ್ಳೆ ಫೀಲಿಂಗ್ ಇತ್ತು. ನಾವು ಸಾಂಗ್ ರಿಲೀಸ್ ಮಾಡಿದಾಗ ಈ ಥರ ನನಗೆ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಮೇಲೆ ಅಷ್ಟೊಂದು ಜನ ಬಂದು ಸಿನಿಮಾ ಹಾಡನ್ನ ಇಷ್ಟಪಟ್ಟಿದ್ದಕ್ಕೆ ನನಗೆ ಹೇಳೋಕ್ಕಾಗದೆ ಅಷ್ಟು ಖುಷಿಯಾಗಿದೆ. ಟೈಮ್ ಬರುತ್ತೆ ಸಾಂಗು. ಸೊ ಅದನ್ನು ಕೇಳಿದಾಗ ಅಫ್ಕೋರ್ಸ್ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಟೈಮ್ ಬಂದೇ ಬರುತ್ತೆ. ಒಂದು ಗುಡ್ ಟೈಮು, ಬ್ಯಾಡ್ ಟೈಮ್ ಎಲ್ಲವೂ ಬಂದೇ ಬರುತ್ತೆ. ನಿಮ್ಮ ಲೈಫ್ನ ಒಂದು ಗುಡ್ ಟೈಮ್ ಅಂತ ಅಂದರೆ ಯಾವುದು? ಅದೇ ಡೆಫಿನೆಟ್ಲಿ ಮ್ಯಾಮ್, ನಮ್ಮ ಸಿನಿಮಾ ಅನೌನ್ಸ್ ಮಾಡಿದಾಗ ಆವಾಗಿಂದ ಇವಾಗಲವರೆಗೂ ಗುಡ್ ಟೈಮೇ ಬಂದಿದೆ. ಸೊ ಅದೇ ನನ್ನ ಗುಡ್ ಟೈಮು. ಆಮೇಲೆ ಈ ಸಿನಿಮಾ ಜೊತೆ ನಮ್ಮ ಟೈಮ್ ಡೆಫಿನೆಟ್ಲಿ ಬಂದೇ ಬರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಸಿನಿಮಾ ಒಂದು ಸಿನಿಮಾ ಆಗಿಲ್ಲ, ನಿಮಗೆ ಎಮೋಷನಲಿ ಕನೆಕ್ಟ್ ಕೂಡ ಆಗುತ್ತೆ. ಯಾಕಂದರೆ ಈ ಸಿನಿಮಾದ ಟೈಟಲ್ ಬಂದ್ಬಿಟ್ಟೆ ಗೌರಿ, ನಿಮ್ಮ ಅತ್ತೆಯ ಹೆಸರು. ಸೊ ಅದ್ರ ಬಗ್ಗೆ ಹೇಳೋದಾದರೆ ಗೌರಿ ಅನ್ನೋ ಟೈಟಲ್ ಏನು ಹೇಳೋದಕ್ಕೆ ಹೊರಟಿದೆ ಜನಗಳಿಗೆ ಅಂತ? ಅದೇ ನಮ್ಮ ಅತ್ತೆಯರ ಹೆಸರಿಟ್ಟಿರೋದಕ್ಕೆ ನನಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಬಂದಿದೆ ಅಂತ ಅನಿಸುತ್ತೆ. ನಮ್ಮ ಅತ್ತೆ ನಮ್ಮ ಫ್ಯಾಮಿಲಿ ತುಂಬ ಕ್ಲೋಸ್ ಆಗಿದ್ದರು. ಎಲ್ಲರಿಗೂ ಹೇಳ್ದಂಗೆ ನಮ್ಮ ಎರಡನೇ ತಾಯಿಯಾಗೆ ನಾನು ಬೆಳೆಸಿರೋರು. ಆದರೆ ಕತೆಗೂ ನಮ್ಮ ಅತ್ತೆಯವ್ರ ಕತೆಗೂ ಸಂಬಂಧ ಇಟ್ಟಿಲ್ಲ. ಆದರೆ ಅವ್ರಿಗೆ ಆನರ್ ಆಗಿ ನಾವು ಹೆಸರಿಟ್ಟಿದ್ದೀವಿ. ಸೊ ತುಂಬ ಲೈಟಾಗಿ ತೊಗೊಳಕ್ಕೂ ಆಗಲ್ಲ, ಯಾಕಂದರೆ ನಮ್ಮ ಅತ್ತೆಯರು ಅಷ್ಟೊಂದು ಪ್ರೀತಿಯಿಂದ ಬೆಳೆಸಿರೋದಕ್ಕೆ ನನಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಬಂದಿತ್ತು. ತುಂಬ ಖುಷಿನೂ ಆಗುತ್ತೆ ಈ ಥರ ಹೆಸರಿಟ್ಟಿರೋದಕ್ಕೆ. ಪ್ರೀತಿಯಿಂದ ನಾವು ಇಟ್ಟಿರೋದು. ಅಪ್ಪ ತುಂಬ ಫೇಮಸ್ಸು ಸ್ಯಾಂಡಲ್ವುಡಲ್ಲಿ. ಸೊ ಅಪ್ಪ ಆಗಿ ಇಷ್ಟ ಆದ್ರ, ಅದರ್ವೈಸ್ ಡೈರೆಕ್ಟರ್ ಆಗಿ ಇಷ್ಟ ಆದ್ರ ಜಾಸ್ತಿ, ಮತ್ತು ಡೈರೆಕ್ಟರ್ ಆಗಿ ಜೊತೆಗೆ ಫಾದರ್ ಆಗಿ ಏನೇನೋ ಡಿಫ್ರೆನ್ಸ್ ಕಾಣಿಸ್ತು ನಿಮಗೆ? ಅದೇ ನಾನು ಯಾವಾಗ ನಮ್ಮ ಮನೇಲಿ ನೋಡಿದಾಗ ನಮ್ಮಪ್ಪ ಅದೇ ಮಜಾ ಟಾಕೀಸಲ್ಲಿ ನೋಡ್ತಾ ಇದ್ರೆ, ಇಲ್ಲ ಸಿನಿಮಾ ಡೈರೆಕ್ಷನ್ ಅವರೆಲ್ಲ ನೋಡಿದಾಗಲೂ ಅವರು ಮನೇಲಿ ಯಾವಾಗಲೂ ಬಂದಾಗ ನಮ್ಮ ಅಪ್ಪನೇ ಇದ್ರು. ಸೊ ಆ ಥರ ಅವರು ಸೆಲೆಬ್ರಿಟಿ ಅಂತ ನಾವು ಅಂದರೆ ಯಾವಾಗಾದ್ರು ಆಚೆ ಊಟ ಏನೋ ತಿನ್ನೋವಾಗ ಯಾರೋ ಬಂದು ಫೋಟೋ ತಗೊಂಡಾಗ ನನಗೆ ಅವಾಗ ಅನಿಸ್ತಾ ಇದ್ದು, ಯಾಕೆ ನಮ್ಮ ಅಪ್ಪನ ಜೊತೆ ಹಿಂಗೆ ಫೋಟೋ ತೆಗಿತೀರಾ ಅಂತ. ಸೊ ಆದರೆ ಸಿನಿಮಾಗೆ ಬಂದಾಗ ನನಗೂ ಒಂಥರ ಭಯ ಇತ್ತು, ಹೇಗೆ ನಮ್ಮ ಅಪ್ಪನ ಜೊತೆ ಕೆಲಸ ಮಾಡುವಾಗ ಈ ಸ್ಟೋರಿ ನನ್ನ ಆ್ಯಕ್ಟಿಂಗ್ ಹೆಂಗೆ ಮಾಡ್ತೀನಿ ಅಂತ. ಯಾಕೆ ಅಪ್ಪ ನೋಡ್ತಾ ಇದ್ದರೆ ಸ್ವಲ್ಪ ನರ್ವಸ್ ಆಗೇ ಆಗ್ತೀನಿ. ಬಟ್ ಹಂಗಿರಲಿಲ್ಲ. ಅಪ್ಪ ಬಂದಾಗ ಅವ್ರು ಡೈರೆಕ್ಟ್ರು, ನಾನು ಒಬ್ಬ ಆ್ಯಕ್ಟರು, ಎಲ್ಲರೂ ಅವ್ರ ಮಕ್ಳಿರೋ ಹಾಗೆ ಡೈರೆಕ್ಟ್ರು ಹಂಗೆ ನೋಡ್ಕೊಂಡಿದ್ದಾರೆ. ಸೊ ಆ ಥರ ಒಂದು ರಿಲೇಷನ್ ಇತ್ತು ನನ್ನ ಶೂಟಿಂಗಲ್ಲಿ. ಈಗ ಆಲ್ರೆಡಿ ತುಂಬ ಪ್ರೆಸ್ ಮೀಟ್ಸ್ ಆಗಿದೆ, ಆದರೂ ಕೂಡ ಏನು ಹೇಳೇ ಬಿಟ್ಕೊಟ್ಟಿಲ್ಲ ನೀವು ಸಿನಿಮಾ ಬಗ್ಗೆ. ಸೊ ಏನಿದು ಗೌರಿ ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ. ಕತೆ ಯಾವ ರೀತಿ ಇರುತ್ತೆ, ಯಾವ ಪ್ಲಾಟಲ್ಲಿ ಸಿನಿಮಾ ಬರ್ತಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗ್ತಾನೆ ಇಲ್ಲ, ಹಿಂಟ್ ಕೂಡ ಸಿಗ್ತಾ ಇಲ್ಲ. ಸೊ ಏನಿರ್ಬೋದು? ಅದು ನೀವು ಥಿಯೇಟರ್ ನೋಡ್ತೀರಾ ಮ್ಯಾಮ್ ಹೆಂಗಿದೆ ಅಂತ. ಬಟ್ ಇವಾಗ ಮುಂದೆ ಸಾಂಗ್ಸ್ ಬಿಡ್ತಾ ಇದ್ದೀವಿ ಇನ್ನು ಮುಂದೆ, ಆಮೇಲೆ ಟ್ರೇಲರ್ ಕೂಡ ಇದೆ, ಆಮೇಲೆ ಎಷ್ಟೊಂದು ಇವೆಂಟ್ ನನಗೂ ಹೇಳಿಲ್ಲ ಬರ್ತಾ ಇದೆ. ಅವಾಗ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ ಯಾವ ಥರ ಸಿನಿಮಾ ಅಂತ, ಹೇಗೆ ಮಾಡಿದ್ದೀವಿ ಅಂತ ನಿಮಗೆ ಐಡಿಯಾ ಬರ್ತದೆ. ಯಾರನ್ನಾದ್ರೂ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಮಾತ್ರ ನಮಗೆ ನಾವು ಕೂಡ ಈ ರೀತಿ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು, ಹೀರೋ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಸಮರ್ಜಿತ್ಗೆ ಆ ರೀತಿ ಆಸೆ ಬಂದಿದ್ದು ಯಾವಾಗ, ಅಂದರೆ ಕನಸು ಶುರುವಾಗಿದ್ದು ಯಾವಾಗ, ನಾನು ಹೀರೋ ಆಗಬೇಕು ಅಂತ? ಯಾರನ್ನಾದ್ರೂ ನೋಡಿನಾ, ಯಾರಾದರೂ ಇನ್ಸ್ಪಿರೇಷನ್ ಇದ್ದಾರಾ ಸ್ಯಾಂಡಲ್ವುಡಲ್ಲಿ ಆಗಿರ್ಬೋದು, ಬೇರೆ ಭಾಷೆಯಲ್ಲಾಗಿರ್ಬೋದು? ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ನನ್ನ ಮೊದಲು ಈ
ಸಿನಿಮಾಗಳು ನೋಡುವಾಗ ನಾನು ಹೀರೋ ಆಗಬೇಕು ಅಂತ ನಾನು ಆಸೆ ಇಟ್ಕೊಂಡಿರ್ಲಿಲ್ಲ. ಬಟ್ ಒಬ್ಬ ಥಿಯೇಟ್ರಲ್ಲಿ ಇಲ್ಲ ಒಬ್ಬ ಸಿನಿಮಾಲಿ ಒಂದು ಕಲಾವಿದ ಆಗಬೇಕು ಅಂತ ನನಗೆ ಆಸೆ ಇತ್ತು. ಬಟ್ ಅಂದರೆ ನಮ್ಮ ಅಪ್ಪ ಅಷ್ಟು ದೊಡ್ಡ ಡೈರೆಕ್ಟರ್ ಆಗಿ ಎಷ್ಟೊಂದು ಜನ ನೋಡಿದ್ದೀನಿ, ಎಷ್ಟೋ ಹೀರೋಗಳನ್ನ. ಆಮೇಲೆ ಅವನು ಜೊತೆ ಸಮಯ ಕಳೆದಾಗ ಅವರು ಒಂಥರ ತುಂಬ ಸ್ವೀಟಾಗಿ ಮಾತಾಡಿಸಿದ್ದಾರೆ ಎಷ್ಟೊಂದು ಜನ. ಸೊ ಅವಾಗ ನಾನು ಅವ್ರ ಥರ ಒಬ್ಬ ಕಲಾವಿದನಾಗಿ ಹೀರೋ ಸ್ಥಾನ ನಮ್ಮ ಜನರು ಕೊಟ್ಟರೆ ಆ ಸ್ಥಾನನ ನಾನು ಜವಾಬ್ದಾರಿ ಇಟ್ಕೊಂಡು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನನ್ನ ಜೀವನ ನಡೆಸಬೇಕು ಅಂತ ಹೇಳ್ತೀನಿ. ಫೈನಲಿ ಗೌರಿ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು, ಜೊತೆಗೆ ಗೌರಿ ಸಿನಿಮಾವನ್ನ ನೋಡಬೇಕು ಅಂತಂದ್ರೆ ಯಾಕೆ ನೋಡಬೇಕು ಅಂತ ಹೇಳ್ಬಿಟ್ಟು? ಅದೇ ನಾವು ಎಕ್ಸ್ಪೆಕ್ಟ್ ಮಾಡೋದು ಇನ್ನೂ ಹೇಳ್ತಾರೆ ಕರೆಕ್ಟಾಗಿ, ನನಗೂ ಹೇಳಿಲ್ಲ. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನಂದರೆ ಒಳ್ಳೆ ನಿಮ್ಗೇನೇನು ಇಷ್ಟ ಅನ್ನೋ ಸಿನಿಮಾದಲ್ಲಿ ನಾವು ಅದೆಲ್ಲ ಎಲಿಮೆಂಟ್ಸ್ ಇಟ್ಕೊಂಡು ಒಂದು ಒಳ್ಳೆ ಒಂದು ಒಳ್ಳೆ ಕಥೆದಲ್ಲಿ ಒಳ್ಳೆ ಫೈಟ್ಸು, ಒಳ್ಳೆ ಡಾನ್ಸು, ಒಳ್ಳೆ ಸಾಂಗ್ಸು, ಒಂಥರ ದೊಡ್ಡ ಪಾರ್ಟಿ ಇರೋ ಹಾಗೆ ನಾವು ಒಂದು ಪ್ಯಾಕೇಜ್ ಮಾಡಿ ಸಿನಿಮಾ ಮಾಡಿದ್ದೀವಿ ಮ್ಯಾಮ್. ಎಕ್ಸ್ಪೆಕ್ಟ್ ಮಾಡಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಸಮರ್ಜಿತ್ ಅವರ ಮಾತು. ಏನು ನಾನು ಫುಲ್ ಪ್ಯಾಕೇಜ್ನೊಂದಿಗೆ ಸ್ಯಾಂಡಲ್ವುಡ್ಗೆ ಡೆಬ್ಯೂ ಕೊಡೋದಕ್ಕೆ ಸದ್ಯದಲ್ಲೇ ಬರ್ತಾ ಇದ್ದೀನಿ ಅನ್ನೋ ಒಂದು ಮಾತನ್ನ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.